ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಕೊರೋನಾ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಬೆಂಗಳೂರು? ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳೇ ಹುಷಾರ್. ಹೃದಯ ಕಾಯಿಲೆಯಿಂದ ಬಳಲುವವರು ಕೂಡ ಅಲರ್ಟ್ ಆಗಿರಬೇಕು. ವಿದೇಶಗಳಲ್ಲಿ ಈ ಕೋವಿಡ್ನ ಉಪತಳಿ JN.1 ಹಾವಳಿ ಜಾಸ್ತಿ ಆಗ್ತಾ ಇದೆ. ಗರ್ಭಿಣಿಯರು, ಮಕ್ಕಳ ಮೇಲೆ ಆರೋಗ್ಯ ಇಲಾಖೆ ಸಾಕಷ್ಟು ನಿಗಾ ವಹಿಸ್ತಾ ಇದೆ. ಉಸಿರಾಟದ ತೊಂದರೆ, ACRI ಕೇಸ್ಗಳಲ್ಲಿ ಟೆಸ್ಟ್ ಕಡ್ಡಾಯಗೊಳಿಸಲಾಗಿದೆ. ಕೋವಿಡ್ JN.1 ಹಾವಳಿ ವಿದೇಶಗಳಲ್ಲಿ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ. ಭಾರತದಲ್ಲಿ ಇನ್ನೂ ಅಷ್ಟಾಗಿ ಇಲ್ಲ, ಆದರೆ ಎಚ್ಚರಿಕೆ ಕೈಗೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ. ಉಸಿರಾಟದ ತೊಂದರೆ ಇದ್ದಾಗ ಅಥವಾ SRI ಕೇಸ್ಗಳಲ್ಲಿ ಟೆಸ್ಟ್ ಮಾಡಿಸುವಂಥದ್ದು ಈಗ ಕಡ್ಡಾಯ ಆಗಿದೆ. ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು, ವೃದ್ಧರು ಹುಷಾರಾಗಿರಬೇಕು. ಇಮ್ಯುನಿಟಿ ಕಡಿಮೆ ಇದ್ರೆ ಹುಷಾರಾಗಿರಬೇಕು. ಹೆಚ್ಚಿನ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸಿಕೊಳ್ಳುವತ್ತ ಗಮನ ಕೊಡಬೇಕು. ಆಮೇಲೆ ಸ್ವಚ್ಛತೆಗೂ ಕೂಡ ಹೆಚ್ಚಿನ ಗಮನ ಕೊಡಬೇಕು. ಗರ್ಭಿಣಿಯರು, ಎಳೆ ಮಕ್ಕಳ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಕೊರೋನಾ ಆತಂಕ ಇನ್ನಷ್ಟು, ಯಾಕಂದ್ರೆ ಶಾಲೆಗಳು ಪುನರಾರಂಭ ಆಗ್ತಾ ಇದೆ. ರಾಜ್ಯದಲ್ಲಿ 29ನೇ ತಾರೀಕಿನಿಂದ ಶಾಲೆಗಳು ಓಪನ್ ಆಗುತ್ತೆ. ಶಾಲೆಗಳ ಆರಂಭಕ್ಕೂ ಮುನ್ನ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಸಭೆಗೆ ಕೌಂಟ್ ಡೌನ್. ಆರೋಗ್ಯ ಇಲಾಖೆ ಹಾಗೂ ತಜ್ಞರ ಸಲಹೆ ಪಡೆದು ಗೈಡ್ಲೈನ್ಸ್ ನ ರೂಪಿಸಿದ್ದಾರೆ. ಶಾಲೆಗಳಿಗೆ ಕೊರೋನಾ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಪುಟ್ಟ ಪುಟ್ಟ ಮಕ್ಕಳು ಸ್ಕೂಲ್ ಆರಂಭ ಆಗೋದ್ರಿಂದ ನಿಜಕ್ಕೂ ಆತಂಕ ಆಗುತ್ತೆ. ಕೊರೋನಾ ಹರಡದ ಹಾಗೆ ತಡೆಯೋದು ಹೇಗಪ್ಪ ಅಂತ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಶಾಲೆಗಳು ಆರಂಭ ಆಗುತ್ತೆ, ಹಾಗಾಗಿ ಮೊದಲೇ ಮಳೆಗಾಲ ಬೇರೆ, ಮುಂಗಾರು ಆರಂಭ ಆಗುವಂತ ಸಂದರ್ಭ. ಹಾಗಾಗಿ ಬೇರೆ ಯಾವುದೇ ಸಾಂಕ್ರಾಮಿಕಗಳು ಹರಡದಂತೆ, ಜೊತೆಗೆ ಶಾಲೆಯಲ್ಲಿ ಕೂಡ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂತೆ ಅನೇಕ ಗೈಡ್ಲೈನ್ಸ್ ನ ಕೂಡ ಕೊಡಲಾಗ್ತಾ ಇದೆ. ಕೊರೋನಾ ಸಂದರ್ಭ ಮತ್ತೆ ಬಾರದಿರಲಿ ಅಂತ ನಾವು ಯಾವುದನ್ನ ಬಯಸಿದ್ವೋ ಅದು ಮತ್ತೆ ಮತ್ತೆ ಬರ್ತೀನಿ ಅಂತ ಇದೆ. ಹಾಗಾಗಿ ಎಚ್ಚರಿಕೆ ವಹಿಸಬೇಕಾಗತ್ತೆ. ಮುನ್ನೆಚ್ಚರಿಕೆ ಎಷ್ಟು ತಗೊಂಡ್ರು ಸಾಲದು ಅಂತ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಕೊರೋನಾ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಬೆಂಗಳೂರು? ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳೇ ಹುಷಾರ್. ಹೃದಯ ಕಾಯಿಲೆಯಿಂದ ಬಳಲುವವರು ಕೂಡ ಅಲರ್ಟ್ ಆಗಿರಬೇಕು. ವಿದೇಶಗಳಲ್ಲಿ ಈ ಕೋವಿಡ್ನ ಉಪತಳಿ JN.1 ಹಾವಳಿ ಜಾಸ್ತಿ ಆಗ್ತಾ ಇದೆ. ಗರ್ಭಿಣಿಯರು, ಮಕ್ಕಳ ಮೇಲೆ ಆರೋಗ್ಯ ಇಲಾಖೆ ಸಾಕಷ್ಟು ನಿಗಾ ವಹಿಸ್ತಾ ಇದೆ. ಉಸಿರಾಟದ ತೊಂದರೆ, ACRI ಕೇಸ್ಗಳಲ್ಲಿ ಟೆಸ್ಟ್ ಕಡ್ಡಾಯಗೊಳಿಸಲಾಗಿದೆ. ಕೋವಿಡ್ JN.1 ಹಾವಳಿ ವಿದೇಶಗಳಲ್ಲಿ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ. ಭಾರತದಲ್ಲಿ ಇನ್ನೂ ಅಷ್ಟಾಗಿ ಇಲ್ಲ, ಆದರೆ ಎಚ್ಚರಿಕೆ ಕೈಗೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ. ಉಸಿರಾಟದ ತೊಂದರೆ ಇದ್ದಾಗ ಅಥವಾ SRI ಕೇಸ್ಗಳಲ್ಲಿ ಟೆಸ್ಟ್ ಮಾಡಿಸುವಂಥದ್ದು ಈಗ ಕಡ್ಡಾಯ ಆಗಿದೆ. ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು, ವೃದ್ಧರು ಹುಷಾರಾಗಿರಬೇಕು. ಇಮ್ಯುನಿಟಿ ಕಡಿಮೆ ಇದ್ರೆ ಹುಷಾರಾಗಿರಬೇಕು. ಹೆಚ್ಚಿನ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸಿಕೊಳ್ಳುವತ್ತ ಗಮನ ಕೊಡಬೇಕು. ಆಮೇಲೆ ಸ್ವಚ್ಛತೆಗೂ ಕೂಡ ಹೆಚ್ಚಿನ ಗಮನ ಕೊಡಬೇಕು. ಗರ್ಭಿಣಿಯರು, ಎಳೆ ಮಕ್ಕಳ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಕೊರೋನಾ ಆತಂಕ ಇನ್ನಷ್ಟು, ಯಾಕಂದ್ರೆ ಶಾಲೆಗಳು ಪುನರಾರಂಭ ಆಗ್ತಾ ಇದೆ. ರಾಜ್ಯದಲ್ಲಿ 29ನೇ ತಾರೀಕಿನಿಂದ ಶಾಲೆಗಳು ಓಪನ್ ಆಗುತ್ತೆ. ಶಾಲೆಗಳ ಆರಂಭಕ್ಕೂ ಮುನ್ನ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಸಭೆಗೆ ಕೌಂಟ್ ಡೌನ್. ಆರೋಗ್ಯ ಇಲಾಖೆ ಹಾಗೂ ತಜ್ಞರ ಸಲಹೆ ಪಡೆದು ಗೈಡ್ಲೈನ್ಸ್ ನ ರೂಪಿಸಿದ್ದಾರೆ. ಶಾಲೆಗಳಿಗೆ ಕೊರೋನಾ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಪುಟ್ಟ ಪುಟ್ಟ ಮಕ್ಕಳು ಸ್ಕೂಲ್ ಆರಂಭ ಆಗೋದ್ರಿಂದ ನಿಜಕ್ಕೂ ಆತಂಕ ಆಗುತ್ತೆ. ಕೊರೋನಾ ಹರಡದ ಹಾಗೆ ತಡೆಯೋದು ಹೇಗಪ್ಪ ಅಂತ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಶಾಲೆಗಳು ಆರಂಭ ಆಗುತ್ತೆ, ಹಾಗಾಗಿ ಮೊದಲೇ ಮಳೆಗಾಲ ಬೇರೆ, ಮುಂಗಾರು ಆರಂಭ ಆಗುವಂತ ಸಂದರ್ಭ. ಹಾಗಾಗಿ ಬೇರೆ ಯಾವುದೇ ಸಾಂಕ್ರಾಮಿಕಗಳು ಹರಡದಂತೆ,
ಜೊತೆಗೆ ಶಾಲೆಯಲ್ಲಿ ಕೂಡ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂತೆ ಅನೇಕ ಗೈಡ್ಲೈನ್ಸ್ ನ ಕೂಡ ಕೊಡಲಾಗ್ತಾ ಇದೆ. ಕೊರೋನಾ ಸಂದರ್ಭ ಮತ್ತೆ ಬಾರದಿರಲಿ ಅಂತ ನಾವು ಯಾವುದನ್ನ ಬಯಸಿದ್ವೋ ಅದು ಮತ್ತೆ ಮತ್ತೆ ಬರ್ತೀನಿ ಅಂತ ಇದೆ. ಹಾಗಾಗಿ ಎಚ್ಚರಿಕೆ ವಹಿಸಬೇಕಾಗತ್ತೆ. ಮುನ್ನೆಚ್ಚರಿಕೆ ಎಷ್ಟು ತಗೊಂಡ್ರು ಸಾಲದು ಅಂತ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಕೊರೋನಾ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಬೆಂಗಳೂರು? ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳೇ ಹುಷಾರ್. ಹೃದಯ ಕಾಯಿಲೆಯಿಂದ ಬಳಲುವವರು ಕೂಡ ಅಲರ್ಟ್ ಆಗಿರಬೇಕು. ವಿದೇಶಗಳಲ್ಲಿ ಈ ಕೋವಿಡ್ನ ಉಪತಳಿ JN.1 ಹಾವಳಿ ಜಾಸ್ತಿ ಆಗ್ತಾ ಇದೆ. ಗರ್ಭಿಣಿಯರು, ಮಕ್ಕಳ ಮೇಲೆ ಆರೋಗ್ಯ ಇಲಾಖೆ ಸಾಕಷ್ಟು ನಿಗಾ ವಹಿಸ್ತಾ ಇದೆ. ಉಸಿರಾಟದ ತೊಂದರೆ, ACRI ಕೇಸ್ಗಳಲ್ಲಿ ಟೆಸ್ಟ್ ಕಡ್ಡಾಯಗೊಳಿಸಲಾಗಿದೆ. ಕೋವಿಡ್ JN.1 ಹಾವಳಿ ವಿದೇಶಗಳಲ್ಲಿ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ. ಭಾರತದಲ್ಲಿ ಇನ್ನೂ ಅಷ್ಟಾಗಿ ಇಲ್ಲ. ಆದರೆ ಎಚ್ಚರಿಕೆ ಕೈಗೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ. ಉಸಿರಾಟದ ತೊಂದರೆ ಇದ್ದಾಗ ಅಥವಾ SRI ಕೇಸ್ಗಳಲ್ಲಿ ಟೆಸ್ಟ್ ಮಾಡಿಸುವಂಥದ್ದು ಈಗ ಕಡ್ಡಾಯ ಆಗಿದೆ. ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು, ವೃದ್ಧರು ಹುಷಾರಾಗಿರಬೇಕು. ಇಮ್ಯುನಿಟಿ ಕಡಿಮೆ ಇದ್ರೆ ಹುಷಾರಾಗಿರಬೇಕು. ಹೆಚ್ಚಿನ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸಿಕೊಳ್ಳುವತ್ತ ಗಮನ ಕೊಡಬೇಕು. ಆಮೇಲೆ ಸ್ವಚ್ಛತೆಗೂ ಕೂಡ ಹೆಚ್ಚಿನ ಗಮನ ಕೊಡಬೇಕು. ಗರ್ಭಿಣಿಯರು, ಎಳೆ ಮಕ್ಕಳ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಕೊರೋನಾ ಆತಂಕ ಇನ್ನಷ್ಟು, ಯಾಕಂದ್ರೆ ಶಾಲೆಗಳು ಪುನರಾರಂಭ ಆಗ್ತಾ ಇದೆ. ರಾಜ್ಯದಲ್ಲಿ ಮೇ 29ನೇ ತಾರೀಕಿನಿಂದ ಶಾಲೆಗಳು ಓಪನ್ ಆಗುತ್ತೆ. ಶಾಲೆಗಳ ಆರಂಭಕ್ಕೂ ಮುನ್ನ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಸಭೆಗೆ ಕೌಂಟ್ ಡೌನ್. ಆರೋಗ್ಯ ಇಲಾಖೆ ಹಾಗೂ ತಜ್ಞರ ಸಲಹೆ ಪಡೆದು ಗೈಡ್ಲೈನ್ಸ್ ನ ರೂಪಿಸಿದ್ದಾರೆ. ಶಾಲೆಗಳಿಗೆ ಕೊರೋನಾ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಪುಟ್ಟ ಮಕ್ಕಳು ಸ್ಕೂಲ್ ಆರಂಭ ಆಗೋದ್ರಿಂದ ನಿಜಕ್ಕೂ ಆತಂಕ ಆಗುತ್ತೆ. ಕೊರೋನಾ ಹರಡದ ಹಾಗೆ ತಡೆಯೋದು ಹೇಗಪ್ಪ ಅಂತ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಶಾಲೆಗಳು ಆರಂಭ ಆಗುತ್ತೆ. ಹಾಗಾಗಿ ಮೊದಲೇ ಮಳೆಗಾಲ ಬೇರೆ, ಮುಂಗಾರು ಆರಂಭ ಆಗುವಂತ ಸಂದರ್ಭ. ಹಾಗಾಗಿ ಬೇರೆ ಯಾವುದೇ ಸಾಂಕ್ರಾಮಿಕಗಳು ಹರಡದಂತೆ, ಜೊತೆಗೆ ಶಾಲೆಯಲ್ಲಿ ಕೂಡ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂತೆ ಅನೇಕ ಗೈಡ್ಲೈನ್ಸ್ ನ ಕೂಡ ಕೊಡಲಾಗ್ತಾ ಇದೆ. ಕೊರೋನಾ ಸಂದರ್ಭ ಮತ್ತೆ ಬಾರದಿರಲಿ ಅಂತ ನಾವು ಯಾವುದನ್ನ ಬಯಸಿದ್ವೋ ಅದು ಮತ್ತೆ ಮತ್ತೆ ಬರ್ತೀನಿ ಅಂತ ಇದೆ. ಹಾಗಾಗಿ ಎಚ್ಚರಿಕೆ ವಹಿಸಬೇಕಾಗತ್ತೆ. ಮುನ್ನೆಚ್ಚರಿಕೆ ಎಷ್ಟು ತಗೊಂಡ್ರು ಸಾಲದು ಅಂತ.